ಕಂದಾಯ ಮತ್ತು ಭೂ ದಾಖಲೆ ಅಧಿಕಾರಿಗಳ ಎಡವಟ್ಟು. ದಾಖಲೆ ಮಾಡಿಕೊಳ್ಳದ ಜಮೀನು ಬೇರೆಯವರಿಗೆ ವರ್ಗಾವಣೆ. ಬಡ ರೈತನ ಜಮೀನು ಮಾಯ, ಸಹಾಯಕ್ಕೆ ಬರುತ್ತಿಲ್ಲ ತಾಲೂಕು ಆಡಳಿತ. ಬಡ ರೈತನ ಗೋಳು ಕೇಳುವವರು ಯಾರೂ ಇಲ್ಲ. ಕಾನೂನಾತ್ಮಕವಾಗಿ ಕ್ರಯಕ್ಕೆ ಪಡೆದ ಜಮೀನನ್ನ ಬೇರೆಯವರು ಅಕ್ರಮವಾಗಿ ಖಾತೆ ಬದಲಾವಣೆ ಮಾಡಿಕೊಂಡು ಬೇರೆ ವ್ಯಕ್ತಿಗೆ ಮಾರಾಟ ಮಾಡಿ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ, ನಮ್ಮನ್ನ ಜಮೀನಿನಿಂದ ಹೊರಹಾಕಿದ್ದಾರೆ ಎಂದು ವರಹಾಸಂದ್ರ ಗ್ರಾಮದ ರೈತ ರಂಗಸ್ವಾಮಿ, ಕಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯ ದಲಿತ ಮುಖಂಡ ರವಿಕುಮಾರ್ ಮೇಲೆ ಆರೋಪ ಮಾಡಿದ್ದಾರೆ. ಗುಬ್ಬಿ ತಾಲೂಕು ಆಡಳಿತ ನಮಗೆ ನ್ಯಾಯ ಕೊಡಿಸಿ, ಇಲ್ಲ ನಮ್ಮ ಕುಟುಂಬಕ್ಕೆ ವಿಷ ನೀಡಿ ಎಂದು ರೈತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರಹಸಂದ್ರ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ರಂಗಸ್ವಾಮಿ ತಮ್ಮ ಅಳಲನ್ನ ತೋಡಿಕೊಂಡ್ರು. ನಾವು ಕ್ರಯಕ್ಕೆ ಪಡೆದು ಖಾತೆ ಮಾಡಿಕೊಳ್ಳದೆ ಇರುವ ಜಮೀನನ್ನ ಕ್ರಯಕ್ಕೆ ಕೊಂಡ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಅವರ ಕುಟುಂಬದವರು ಜಮೀನಿನ ಬಳಿ ಬಂದು ಇದು ನಮಗೆ ಸೇರುವ ಜಮೀನು ಎಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಬೆದರಿಸಿ ನಮಗೆ ತೊಂದರೆ ನೀಡುವ ಜೊತೆಗೆ ಜಮೀನಿನಿಂದ ಹೊರಹಾಕಿ ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಈ ಜಮೀನು ಖಾತೆ ನಮಗೆ ಹಳೆ ಕ್ರಯಪತ್ರದಂತೆ ಖಾತೆ ಮಾಡಿಕೊಡುವಂತೆ ಸಂಬಂಧಪಟ್ಟ ಕಂದಾಯ ಇಲಾಖೆಗೆ 1 ವರ್ಷದ ಹಿಂದೆ ನಾನು ಅರ್ಜಿ ನೀಡಿದ್ದರೂ ಸಹ ಕಂದಾಯ ಇಲಾಖೆ ನಮಗೆ ಯಾವುದೇ ರೀತಿಯ ಅನುಕೂಲ ಮಾಡಿಲ್ಲ. ಬದಲಾಗಿ ಅಂದಿನ ಬೋಚೇನಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಶಿವಕುಮಾರ್ ಸ್ಥಳ ಪರಿಶೀಲನೆ ಮಾಡದೆ ಗ್ರಾಮದಲ್ಲಿ ವಿಚಾರಿಸದೆ ತಮ್ಮ ಕಚೇರಿಯಲ್ಲಿ ಮಹಜರ್ ಮಾಡಿ ಖಾತೆ ಬದಲಾವಣೆ ಮಾಡಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಬಹಳ ಅನ್ಯಾಯವಾಗಿದ್ದು ತಾಲೂಕು ಆಡಳಿತ ಇವರ ಮೇಲೆ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಭೂ ದಾಖಲೆ ಅಧಿಕಾರಿಗಳು ಸಹ ಈ ಜಮೀನು ತಿದ್ದುಪಡಿ ಮಾಡಿ ಪೋರ್ಡ್ ಬದಲಾವಣೆ ಮಾಡಿ ನಮಗೆ ತೊಂದರೆ ನೀಡುತ್ತಿದ್ದು ಕಂದಾಯ ಮತ್ತು ಭೂ ದಾಖಲೆ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ಇಂದು ನಮ್ಮ ಕುಟುಂಬ ಬೀದಿಗೆ ಬರುವಂತಾಗಿದೆ. ಒಂದು ಕಡೆ ಅಧಿಕಾರಿಗಳು ನಮಗೆ ತೊಂದರೆ ನೀಡುತ್ತಿದ್ದರೆ ದಾಖಲೆ ಎಡವಟ್ಟಿನಿಂದ ನಮ್ಮ ಜಮೀನು ಬೇರೆಯವರಿಗೆ ಮಾರಾಟ ಮಾಡಿ ನಮ್ಮ ಮೂಲ ಜಮೀನಿನ ಮಾಲೀಕರು ನಮಗೆ ತೊಂದರೆ ನೀಡುತ್ತಿದ್ದಾರೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು, ಇದರಿಂದ ನಮಗೆ ನ್ಯಾಯ ದೊರಕದೆ ಹೋದರೆ ನಮಗೆ ತೊಂದರೆ ನೀಡುತ್ತಿರುವ ಅಧಿಕಾರಿಗಳು ಹಾಗೂ ಕ್ರಯಕ್ಕೆ ಪಡೆದು ನಮಗೆ ತೊಂದರೆ ನೀಡುತ್ತಿರುವ ರವಿಕುಮಾರ್ ಅವರ ಹೆಸರು ಬರೆದಿಟ್ಟು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹದ ಜೊತೆಗೆ ಆತ್ಮಹತ್ಯೆಗೆ ನಮ್ಮ ಕುಟುಂಬ ಮುಂದಾಗಬೇಕಾಗುತ್ತದೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಿ ರಂಗಸ್ವಾಮಿ ಅವರಿಗೆ ನ್ಯಾಯ ಒದಗಿಸಿಕೊಡ್ತಾರಾ? ಕಾದು ನೋಡಬೇಕಿದೆ. ವರಹಸಂದ್ರ ಗ್ರಾಮದ ನರಸಿಂಹಯ್ಯನವರ ಮಗ ರಂಗಸ್ವಾಮಿ ಮತ್ತು ವಿಜಯ ರಂಗಸ್ವಾಮಿ ಮತ್ತು ನಾಗಪ್ಪ ನಮ್ಮ ಅಣ್ಣ ತಮ್ಮಂದಿರು. ನಾವು ಇಲ್ಲಿ ನಮ್ಮ ತಂದೆಯವರು 79ರಲ್ಲಿ ಜಮೀನು ತಗೊಂಡಿದ್ದಾರೆ. 79ರಲ್ಲಿ ತಗೊಂಡಿರೋದಕ್ಕೆ ಹಳೆಯ ಮಾರು ಹಳೆ ಪಾಣಿ ಇದೆ ನೋಡಿದ್ದೀವಿ ಇದೆ. 79ರಲ್ಲಿ ಜಮೀನು ತಗೊಂಡು ನಾವು 19/1ರಲ್ಲಿ ಜಮೀನು ತಗೊಂಡಿದ್ದೀವಿ. ಹಿಂದೆ ಕೆಂಪಯ್ಯ ಸಿದ್ದಯ್ಯ ಅನ್ನೋರು ಇಬ್ಬರು ಅಣ್ತಮ್ಮದಿರಿದ್ರು. ಇಬ್ಬರಿಂದ 1 ಎಕರೆ 32 ಗುಂಟೆ ಜಮೀನಿತ್ತು. ಆ ಜಮೀನಲ್ಲಿ 1 ಎಕರೆ 31 ಗುಂಟೆ ಪಟೇಲ್ ರಂಗೇಗೌಡರು ಕೊಟ್ಟಿದ್ದಾರೆ. 1 ಎಕರೆ 32 ಗುಂಟೆ ನಮ್ಮ ತಂದೆಯವರು ನರಸಿಂಹಯ್ಯರಿಗೆ ತಗೊಂಡಿದ್ದಾರೆ. ಇವರ ತಂದೆಯರಿಂದ ನಾವು ತಗೊಂಡಿದ್ದೀವಿ. ತಗೊಂಡಿರೋ ಜಮೀನನ್ನು 19/1 19/4 ಮಾಳಮ್ಮ ಅನ್ನೋರಿಗೆ 19/1ರಲ್ಲಿ 1 ಎಕರೆ 8 ಗುಂಟೆ ಜಮೀನು ವಿಭಾಗದಲ್ಲಿ ಬಂದಿದೆ. ವಿಭಾಗದಲ್ಲಿ ಬಂದಿರತಕ್ಕಂಥದ್ದು ಪಾಣಿ ಎಮ್ಮರು ನೋಡಿಲ್ಲಿದೆ. ಅವರು 1 ಎಕರೆ 8 ಗುಂಟೆ ಬಂದಿದೆ. 1 ಎಕರೆ 8 ಗುಂಟೆ ಜಮೀನಲ್ಲಿ ಹೋಗಿ 1 ಎಕರೆ 23 ಗುಂಟೆ ಜಮೀನು ರಿಜಿಸ್ಟರ್ ಮಾಡಿದ್ದಾರೆ ಹೆಚ್ಚುವರಿಯಾಗಿ. ಅದಕ್ಕೆ ಯಾವುದೇ ದಾಖಲಾತಿಗಳು ಇಲ್ಲ ಇದರಲ್ಲಿ ಜಮೀನಲ್ಲಿ. ಅಯ್ಯಮ್ಮ ಬಂದಿರೋ 8 ಗುಂಟೆ ಬಂದಿರೋ ಜಮೀನಿಗೆ ವಿಭಾಗದಂತೆ ಖಾತೆ ಬದಲಾವಣೆ ಆಗಿತ್ತು. ಕೆಂಪಯ್ಯ ಸಿದ್ದಯ್ಯನಿಂದ ವಿಭಾಗದಂತೆ ಖಾತೆ ಬದಲಾವಣೆ ಆದ ವಹಿ ಮತ್ತು ಸ್ವತ್ತು ಆಗಿರುತ್ತದೆ. ಅನುಭವದಂತೆ ಬದಲಾವಣೆ ಆದ ನಂಬರು ಸಿದ್ದಯ್ಯ ಬಿನ್ ಕೆಂಪಯ್ಯ ಅವರಿಂದ ಬಂದಂಥ ಭಾಗದಲ್ಲಿ ಬಂದಂಥ ಜಮೀನನ್ನು ನಮಗೆ ವರಹಸಂದ್ರ ಗ್ರಾಮದ ನರಸಿಂಹಯ್ಯನವರಿಗೆ ಕೊಟ್ಟಿದ್ದರು. ನೋಂದಣಿ ಕಚೇರಿ ಮೂಲಕ ಮಾರಾಟ ಮಾಡಿರೋ ಸಂದರ್ಭದಲ್ಲಿ 19/1ರಲ್ಲಿ 1 ಎಕರೆ 32 ಗುಂಟೆ ಜಮೀನಿದ್ದಾಗ 19/1 19/2 ಅಂತ ಇಬ್ಬರು ಅಣ್ತಮ್ಮದಿರು ನಂಬರ್ ಹಾಕಿ ಕೊಟ್ಬಿಟ್ಟಿದ್ದಾರೆ ನಮಗೆ. 19/1-2 ಅಂತ ಹಾಕಿ ಕೊಟ್ಟಿದ್ದಾಗ ಅದು ಏನಾಗಿದೆ 19/1-2 ಅಂತ ಇದ್ದಾಗ ಇದನ್ನು ಬಿಟ್ಟುಬಿಟ್ಟು ಪಕ್ಕದ ಪಟೇಲ್ ರಂಗೇಗೌಡರು ತಗೊಂಡಿರ್ತಕ್ಕಂಥ ನಂಬರು ವಿ ಡಿ ಮೋಹನ್ ಕುಮಾರ್ ಅನ್ನೋರು ಏನು ಮಾಡಿದ್ದಾರೆ,
ಸರ್ವೆ ಮಾಡಬೇಕಾದ್ರೆ ಸರ್ವೆ ಆಫೀಸಿಂದ ಕರ್ಕೊಂಬಂದು ನಮ್ಮದು ಜಮೀನನ್ನು ಕೈ ಬಿಟ್ಬಿಟ್ಟು ಅವ್ರದ್ದು ಮಾಡಿಸ್ಬಿಟ್ಟಿದ್ದಾರೆ. ಅವ್ರದ್ದು ಮಾಡಿಸ್ಕೊಂಡು ಮಾಳಮ್ಮನವ್ರದ್ದು ಪಾಣಿನ ಕೈ ಬಿಟ್ಬಿಟ್ಟಿದ್ದಾರೆ. ಅವ್ರು ಮಾಳಮ್ಮನವ್ರು ಮಾರಿದ ಪಾಣಿ ಒಳಗೆ ಅದರೊಳಗೆ ಹಂಗೆ ಉಳ್ಕೊಂಡಿರೋದ್ರಿಂದ ಆ ಪಾಣಿ ತಗೊಂಬಂದು ನಮ್ಮದು ಕೂರಿಸ್ಬಿಟ್ಟು ಈಗ ನಮ್ಮದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಯಾರು ಇದು ಮಾಳಮ್ಮ ಅನ್ನೋರು ಇದು ಮಾಡಿದ್ರು. ಅವರು ನಾವು ಹಿಂಗೈತಪ್ಪ ಹಿಂಗೈತೆ ಅಂತ ಹೇಳಿದ್ಕೆ ಇವಾಗ KL ರವಿಕುಮಾರ್ ಅವರು ತಗೊಂಡು ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಆಚೆಗಡಿಗೆ ನೂಕಿ ಮೊನ್ನೆ 23ನೇ ತಾರೀಕು ಬಂದು ಕಲ್ಲೂರಿನಲ್ಲಿ ಮಾಜಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವಾಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾವಾಗ ಆಗಿರೋದು? ಯಾವಾಗ? 23ನೇ ತಾರೀಕು. ಈಗ ಡಿಸೆಂಬರ್ 23ನೇ ತಾರೀಕು. ನಿಮಗೆ ಈ ಥರ ಆಗಿರೋದು ಅಂತ ಯಾವತ್ತು ಗೊತ್ತಾಯ್ತು ಸರ್? ಅವತ್ತೇ ನಾವೀಗ ಬಂದಿಲ್ಲ, ಜನಗಳೆಲ್ಲ ಬಂದವರಲ್ಲ, ನಾವು ಅವಾಗ ಬಂದು ನೋಡ್ದು ಅದೇನು ಈ ಥರ ಜನ ಎಲ್ಲ ನಿಂತಿದ್ದಾರೆ ಅಂತ. ಜನಗಳೆಲ್ಲ ಬಂದು ನಿಂತ್ಕೊಂಡು ಗುಂಪು ಕಟ್ಕೊಂಡು ನಿಂತಿದ್ರು. ಆವಾಗ ನಾವು DSSನವರು ಅಂತ ಹೇಳ್ಬಿಟ್ಟು ನಮಗೆಲ್ಲ ಬಂದು ನಮಗೆ ಇದು ಮಾಡ್ತಿದ್ರು. ಬೋರ್ ಯಾರು ಹಾಕ್ಸಿರೋದು? ಬೋರ್ ಬಂದು ನೈಟ್ ಬಂದು ಬೋರ್ ಹಾಕ್ಸಿದ್ದಾರೆ. ಅಲ್ಲ, ಇಲ್ಲಿವರೆಗೂ ನೀವೇನು ಮಾಡ್ತೀರಿ? ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ವಾಮಿ. ನಾವು DDLR ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ, ಸಿವಿಲ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಸಿವಿಲ್ ಕೋರ್ಟಲ್ಲಿ ಅಡ್ರೆಸ್ ಆಗೋವರೆಗೂ ಇದು ಮಾಡ್ಬೇಕು ಅಂತೇಳಿ ಇದು ಮಾಡಿದ್ದಾರೆ. ಅದು DDLR ಕೋರ್ಟಲ್ಲಿ ಇವರು ಇದು ಗುಬ್ಬಿಯ ಇವ್ರಿಗೆ ಸರ್ವೆ ಅವರಿಗೆ ನೋಟಿಸ್ ಅಲ್ಲಿಂದ ಕಳಿಸಿದ್ದಾರೆ. ಇದು ದುಬಾರಿ ದುರಸ್ತು ಆಗಿರೋದ್ರಿಂದ ಇದನ್ನು ಸರಿಪಡಿಸಿ ಅಂತೇಳಿ. ನಮಗೆ ಸ್ಪಾಟ್ಗೆ ಯಾರೂ ಬಂದಿಲ್ಲ, ಏನೂ ನಮಗೇನೂ ಮಾಡಿಕೊಟ್ಟಿಲ್ಲ ಇಲ್ಲಿವರೆಗೂ. ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟಿದ್ದೀರ ಸರ್? ತಹಸೀಲ್ದಾರ್ಗೆ ನಾವು ಮೊನ್ನೆ 29ರಲ್ಲೇ ಕೊಟ್ಟಿದ್ದೀವಿ. ಯಾವ ಊರು? ಹೆಸರು ಲಕ್ಷ್ಮಮ್ಮ. ನಾವು ಮಾಲಮ್ಮ ಕಡೆಯಿಂದ ತಗೊಂಡಿದ್ದೀವಿ. ವರಸಂದ್ರ ನಮ್ದು. ಹೇಳಿ. ಮಾಲಮ್ಮ ಕಡೆಯಿಂದ ತಗೊಂಡು ರಿಜಿಸ್ಟರ್ ಆಗಿ ನಾವು ಬ್ಯಾರೆಗೆ ದಾಸಗೌಡ್ರು ಮಾರಿದ್ದೀವಿ. ಇವತ್ತ ಇವರು ಈ ಥರ ನಮ್ಮ ಅವರು ಅದೇ ನಾವು ತಗೊಂಡು ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಏನೋ ತಗೊಂಡ್ರು. ಇವತ್ತ ಇವ್ರಿಗೂ ಅನ್ಯಾಯ ಮಾಡಿರಲ್ಲ. ನಾವು ಅಲ್ಲಿ ಮಾಲಮ್ಗೆ ಎಲ್ಲಿ ಬತ್ತು ತಗೊಂಡಿರೋ ಜಮೀನು? ಮಾಲಮ್ಮ ಅವ್ರ ಅತ್ತೆ ಮಾರಾಕ್ಬಿಟ್ಟಾಳೆ, ಅದು ಸೊಸಿಗೆ ಹೆಂಗೆ ಬತ್ತು? ಇವತ್ತು ಕೂತ್ಕೊಂಡು ನಮ್ಮದೇ ಅಂತ ಹೇಳ್ಬಿಟ್ಟು ಮಾತಾಡ್ತಾವ್ರಲ್ಲ. ಸರಿ ಸ್ವಾಮಿ, ಮಾಲಮ್ಮನ ಜಮೀನು ನಾವು ತಗೊಂಡು ಬ್ಯಾರೇರಿ ಮಾರಿ ಈಗ ನಮ್ಮದು ಅಂತ ಬಂದು ದೌರ್ಜನ್ಯ ಮಾಡಿರಲ್ಲ, ಇದು ನ್ಯಾಯ? ಏನು ಸ್ವಾಮಿ? ಮಾಲಮ್ಮನ ಕಡೆಯಿಂದ ನಾವು ತಗೊಂಡಿರೋದು ಸಾಚ. ಅವ್ರದ್ದಿಲ್ಲ ಜಮೀನು, ಕಾಯಿಪತ್ರ ಐತಿ. ಯಾರ್ದು? ಮಾಲಮ್ಮಂದು ಕ್ರಯಪತ್ರ ಮಾತ್ರ ಇದೆಯಾ? ಕಾಯಿಪತ್ರ ಐತಿ. ಕ್ರಯಪತ್ರ ತಗೊಂಡಿವ್ರು, ಇವ್ರು ಬೇರೆಯವ್ರಿಗೆ ನಾವು ಬ್ಯಾರೇರಿ ಮಾರಿದ್ವಿ.